RCB ಮಿನಿ ಆಕ್ಷನ್ ಕಂಪ್ಲೀಟ್ ಮಾಡಿಕೊಂಡಿದೆ. ಸ್ಕ್ವಾಡ್ ಯಾವ ರೀತಿ ಇದೆ, ಈ ಒಂದು ಸ್ಕ್ವಾಡ್ ನಲ್ಲಿ ಹೊಸ 8 ಪ್ಲೇಯರ್ಸ್ ನ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ. ಆ 8 ಪ್ಲೇಯರ್ಸ್ ಅಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಮತ್ತು ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ ಮತ್ತು ಟೈಟಲ್ ಡಿಫೆಂಡ್ ಮಾಡುವಂತಹ ಪ್ಲೇಯಿಂಗ್ 11 ಹೇಗಿರುತ್ತೆ RCB ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ RCB ಯ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಫಸ್ಟ್ ಮಿನಿ ಆಕ್ಷನ್ ಹೇಗಿತ್ತಪ್ಪ ಅಂದ್ರೆ RCB ಅದು ಮಾತ್ರ ಮೆಗಾ ಬ್ಲಾಕ್ ಬಸ್ಟರ್ ಆಕ್ಷನ್ ಆಗಿತ್ತು. RCB ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗಿದ್ದಾರೆ. ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಕೇವಲ 16.4 ಕೋಟಿ ಪರ್ಸ್ ಇತ್ತು. ಈ ಒಂದು ಪರ್ಸ್ ಅಲ್ಲಿ ಪರ್ಸ್ಗಿಂತ ಜಾಸ್ತಿ ಇರುವಂತಹ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಫಸ್ಟ್ ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ. ವೆಂಕಟೇಶ್ ಅಯ್ಯರ್ ಲಾಸ್ಟ್ IPL 2025 ಮೆಗಾ ಆಕ್ಷನ್ ಅಲ್ಲಿ ಮಿಸ್ ಆಗಿದ್ರು. ಸೊ RCB ಮ್ಯಾನೇಜ್ಮೆಂಟ್ ಇವರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದ್ರು. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾವಾಗ ಆ ಒಂದು IPL 2025 ಕಂಪ್ಲೀಟ್ ಆಯ್ತು ಅವಾಗಲಿಂದ ಹೇಳ್ತಾ ಬಂದಿನಿ ವೆಂಕಟೇಶ್ ಅಯ್ಯರ್ ಡೆಫಿನೆಟ್ ಆಗಿ RCB ಗೆ ಬರ್ತಾರೆ ಅಂತ ಹೇಳಿ. ಸೊ ಫೈನಲಿ RCB ಮ್ಯಾನೇಜ್ಮೆಂಟ್ 7 ಕೋಟಿ ಕೊಟ್ಟು ಅವರಿಗೆ ಬೈ ಮಾಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಸಾಕಷ್ಟು RCB ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ವೆಂಕಟೇಶ್ ಅಯ್ಯರ್ಗೆ ಆಸ್ ಎ ಬ್ಯಾಕಪ್ ಪ್ಲೇಯರ್ ಆಗಿ ಪಿಕ್ ಮಾಡಿದೆ ಅಂತೇಳಿ. ಬಟ್ ನನ್ನ ಪ್ರಕಾರ ಇಲ್ಲ. ಆಕ್ಚುಲಿ RCB ಮ್ಯಾನೇಜ್ಮೆಂಟ್ ವೆಂಕಿಗೆ ಡೆಫಿನೆಟ್ ಆಗಿ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಆಡ್ಸ್ತಾರೆ. ಇದು ಮಾತ್ರ ಗ್ಯಾರಂಟಿ, ಶೋರ್ ಶಾಟ್. DDP ಆಸ್ ಎ ಬ್ಯಾಕಪ್ ನಂಬರ್ 3 ಆಗಿರ್ತಾರೆ ಅಷ್ಟೇ, ಆದ್ರೆ ವೆಂಕಿ ನಂಬರ್ 3 ಅಲ್ಲಿ ಆಡ್ತಾರೆ. ಈಗ ಕೆಲವೊಬ್ರು RCB ಫ್ಯಾನ್ಸ್ ಡೌಟ್ ಪಡ್ತಾ ಇದ್ದಾರೆ, ವೆಂಕಟೇಶ್ ಅಯ್ಯರ್ ವೇಸ್ಟ್ ಪ್ಲೇಯರ್, ಲಾಸ್ಟ್ IPL 2025 ಅಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, RCB ಮ್ಯಾನೇಜ್ಮೆಂಟ್ ವೆಂಕಿಗೆ ಬೈ ಮಾಡಬಾರ್ದಾಗಿತ್ತು ಅಂತೇಳಿ ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಸೊ RCB ಫ್ಯಾನ್ಸ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವೆಂಕಿ ಈಸ್ ಎ ಸೂಪರ್ ಪ್ಲೇಯರ್. ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2026 ಅಲ್ಲಿ RCB ಬಂದಾಗ ಇಟ್ಸ್ ಎ ಡಿಫ್ರೆಂಟ್ ಬೀಸ್ಟ್ ಆಗಿ ಕಾಣ್ತಾರೆ. ಇದು ಮಾತ್ರ ಗ್ಯಾರಂಟಿ. ಸೊ ಕ್ಯಾಲಿಬರ್ ಇದೆ. ಬಟ್ RCB ಮ್ಯಾನೇಜ್ಮೆಂಟ್ ಗೆ ಗೊತ್ತು, RCB ಕೋಚ್ ಗೊತ್ತು ಯಾವ ರೀತಿ ವೆಂಕಟೇಶ್ ಅಯ್ಯರ್ಗೆ ಪ್ರಿಪೇರ್ ಮಾಡ್ಬೇಕಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆಟ್ ರೆಡಿ. ಮಾಸ್ ಪರ್ಫಾರ್ಮೆನ್ಸ್ ನ ನೀವು ನೋಡ್ತೀರಾ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ದ. ಸೊ ಕಾಯ್ತಾರೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಿನ್ನೆ ಹರ್ಷ ಬೋಗ್ಲರ್ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. RCB ಮ್ಯಾನೇಜ್ಮೆಂಟ್ ಆಕ್ಚುಲಿ ಲಾಸ್ಟ್ IPL 2025 ಅಲ್ಲಿ RCB ಕ್ಯಾಪ್ಟನ್ ಆಗಿ ವೆಂಕಟೇಶ್ ಅಯ್ಯರ್ಗೆ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರು. ಆ ಒಂದು ರೀಸನ್ ಮೇಲೆ ಮೆಗಾ ಆಕ್ಷನ್ ಅಲ್ಲಿ ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೆ ಹೋಗಿದ್ರು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ RCB ಕ್ಯಾಪ್ಟನ್ ಆಗಿ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಇದ್ರು, ಬಟ್ ಸಿಕ್ಕಿಲ್ಲ. ಅದೇ ಒಂದು ರೀಸನ್ ಮೇಲೆ ಅಲ್ಲಿ ರಜತ್ ಪಡೆದರಿಗೆ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಹರ್ಷ ಬೋಗ್ಲರ್ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಾದ್ರೂ RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಆಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರ ಅಂತೇಳಿ ನಾವು ವೇಟ್ ಮಾಡಮ್ಮ. ಆಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಅವರು ಇದ್ದಾರೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಏನಾದ್ರು ಚೇಂಜ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ವೆಂಕಟೇಶ್ ಅಯ್ಯರ್ ಮತ್ತು ರಜತ್ ಪಡೆದರ್ ಇಬ್ರು ಕ್ಲಾಸ್ಮೇಟ್ ಮತ್ತು ಟೀಮ್ ಮೇಟ್ಸ್. ಡೆಫಿನೆಟ್ ಆಗಿ ಆ ಒಂದು ಕಾಂಬಿನೇಷನ್ ಈಗ ನೆಕ್ಸ್ಟ್ IPL 2026 ಅಲ್ಲಿ ಮತ್ತೆ ರಿಪೀಟ್ ಆಗೋದು ಗ್ಯಾರಂಟಿ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ RCB ಒಂದು ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ನೆಕ್ಸ್ಟ್ ಪ್ಲೇಯರ್ ಮಂಗೇಶ್ ಯಾದವ್. RCB ಮ್ಯಾನೇಜ್ಮೆಂಟ್ 5 ಕೋಟಿ 20 ಲಕ್ಷ ಯಾಕೆ ಇಷ್ಟೊಂದು ಅಮೌಂಟ್ ಖರ್ಚು ಮಾಡಿ ಅವರಿಗೆ ಬೈ ಮಾಡಿದ್ದಾರೆ ಅಂದ್ರೆ ಸೊ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ಮಂಗೇಶ್ ಯಾದವ್ UP T20 ಲೀಗ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಮತ್ತು ಡೌನ್ ದಿ ಆರ್ಡರ್ ಬಂದು ಒಂದು ಒಳ್ಳೆ ಕ್ಯಾಮಿಯೋ ಆಡ್ತಾರೆ. ಸ್ಟ್ರೈಕ್ ರೇಟ್ 200 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಅಲ್ಲಿ ರಜತ್ ಪಡೆದರ್ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಇವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಮತ್ತು ರೀಸೆಂಟ್ ಆಗಿ ಸಾಕಷ್ಟು IPL ಟೀಮ್ ದವರು ಮಂಗೇಶ್ ಯಾದವ್ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಸೊ ಅದೇ ಒಂದು ರೀಸನ್ ಮೇಲೆ ಈಗ ಮಂಗೇಶ್ ಯಾದವ್ ಬರೋಬ್ಬರಿ 5 ಕೋಟಿ 20 ಲಕ್ಷ ಕೊಟ್ಟು RCB ಮ್ಯಾನೇಜ್ಮೆಂಟ್ ಬೆಡ್ ಮಾಡಿಕೆಸಿ ಬೈ ಸಕ್ಸಸ್ಫುಲ್ ಆಗಿದ್ದಾರೆ. ನೆಕ್ಸ್ಟ್ RCB ಯ ಪ್ಲೇಯಿಂಗ್ 11 ಹೇಗಿರುತ್ತೆ, ಟೈಟಲ್ ಡಿಫೆಂಡ್ ಮಾಡುವಂತಹ ಪ್ಲೇಯಿಂಗ್ 11 ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೆ ಮುಂಚೆ RCB ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ, ಸೊ ಬೇಗ ಲೈಕ್ ಮಾಡಿ ಗುರು. ಏನಪ್ಪಾ ಅಂದ್ರೆ ಫಸ್ಟ್ ಓಪನಿಂಗ್ ಮಾಡ್ತಾರೆ ಇಲ್ಲಿ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಅದೇ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ನನ್ನ ಪ್ರಕಾರ 100% ನೋ ಡೌಟ್ ವೆಂಕಟೇಶ್ ಅಯ್ಯರ್ ನಂಬರ್ 3 ಸ್ಲಾಟ್ ಅದು ಅವ್ರದೇ.
ಸೊ ಲೆಫ್ಟಿ ಮತ್ತು ಏನಾದರೂ ಬಾಲಿಂಗ್ ಅಲ್ಲಿ ಒಂದು ಆಪ್ಷನ್ ಬೇಕಪ್ಪ ಅಂದ್ರೆ ವೆಂಕಟೇಶ್ ಅವರು ಕಪಲ್ ಆಫ್ ಓವರ್ಸ್ ನ ಅವರು ಆಗ್ತಾರೆ. ಸೊ ಪಾಸಿಟಿವ್ ಅದು RCBಗೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಕ್ಯಾಪ್ಟನ್ ರಜಾತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟಿಮ್ ಡೇವಿಡ್, ನಂಬರ್ 7 ಅಲ್ಲಿ ರೊಮೋರಿಯೋ ಶಫರ್ಡ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಜಾಶ್ ಹೆಜಲ್ವುಡ್, ನಂಬರ್ 11 ಅಲ್ಲಿ ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಇಲ್ಲಿ ಯಶ್ ದಯಾಲ್ ಆಡ್ತಾರೆ. ಆದ್ರೆ ನನ್ನ ಪ್ರಕಾರ ಯಶ್ ದಯಾಲ್ಗೆ ಆಡಿಸಬಾರ್ದು, ಯಾಕಂದ್ರೆ ಅವರಿಗೆ ಗೇಮ್ ಟೈಮ್ ಸಿಕ್ಕಿಲ್ಲ. ಲಾಸ್ಟ್ IPL 2025 ಅಲ್ಲಿ ಆಡಿದೆ ಸರಿ, ಆಮೇಲೆ ಒಂದು ಮ್ಯಾಚ್ ಕೂಡ ಅವರು ಆಡಿಲ್ಲ, ಗೇಮ್ ಟೈಮ್ ಸಿಕ್ಕಿಲ್ಲ. ಸೊ ಆ ಒಂದು ರೀಸನ್ ಮೇಲೆ ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 5 ಕೋಟಿ 20 ಲಕ್ಷ ಕೊಟ್ಟು ಬೈ ಮಾಡಿದರೆ ಮಂಗೇಶ್ ಯಾದವ್ಗೆ ಆಡಿಸಿ ಅವರಿಗೆ ನಂಬರ್ 11 ಅಲ್ಲಿ ಚಾನ್ಸ್ ಕೊಡಿ, ಅವಾಗ ನೋಡಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಸುಯೇಶ್ ಶರ್ಮಾ ಅವರು ಆಡ್ತಾರೆ. ಇದು ನನ್ನ ಪ್ರಕಾರ RCBಯ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11. ನೆಕ್ಸ್ಟ್ IPL 2026ಗೆ ಈ ಒಂದು ಪ್ಲೇಯಿಂಗ್ 11 ಜೊತೆ ಹೋದ್ರೆ ಡೆಫಿನೆಟ್ ಆಗಿ ಆ ಒಂದು ಟೈಟಲ್ ನ ಡಿಫೆಂಡ್ ಮಾಡುವಂತಹ ಎಲ್ಲಾ ಕ್ಯಾಲಿಬರು ಮತ್ತು ಎಲ್ಲಾ ಸ್ಕಿಲ್ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಇದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ 11 ತಪ್ಪದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ನೋಡಮ್ಮ ಯಾರೆಲ್ಲ RCB ಫ್ಯಾನ್ಸ್ ಯಾವ ರೀತಿ ಪ್ಲೇಯಿಂಗ್ 11 ಸೆಟ್ ಮಾಡಿದ್ರೆ ಅಂತೇಳಿ. ಸೊ ನನ್ನ ಪ್ರಕಾರ ಫೈನಲಿ RCBಯ ಸ್ಕ್ವಾಡ್ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ರೇಟಿಂಗು ಔಟ್ ಆಫ್ 10 ಅಲ್ಲಿ ಔಟ್ ಆಫ್ 10 ಗುರು. ಡೆಫಿನೆಟ್ಲಿ ಆ ತರ ಫೈರ್ ಪವರ್ ಇರುವಂತಹ ಸ್ಕ್ವಾಡ್ ನ RCB ಮ್ಯಾನೇಜ್ಮೆಂಟ್ ಬಿಲ್ಡ್ ಮಾಡಿದರೆ. ಸೊ ನೋ ಡೌಟ್ 10ಕ್ಕೆ 10 ರೇಟಿಂಗ್ ಕೊಡ್ತೀನಿ. ನೆಕ್ಸ್ಟ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಸಿಗೋಣ.